ನಮ್ದೊಂದು ಗ್ಯಾರಂಟಿ ಇದೆ, ಅವ್ರ 5 ಗ್ಯಾರಂಟಿಗೆ ನಮ್ದು ಒಂದೇ ಗ್ಯಾರಂಟಿ ಸಾಕು. ನಮ್ದು ಏನ್ ಗ್ಯಾರಂಟಿ ಅಂತಂದ್ರೆ ಸರಿ, ಅದು ಆಮೇಲೆ ಬರ್ತೀವಿ. 28ಕ್ಕೆ 28 ಸ್ಥಾನ ನೀವು ಗೆಲ್ಲಿಸ್ಕೊಡಿ, ಈ ಸರ್ಕಾರವನ್ನ ಲೋಕಸಭಾದ 1 ತಿಂಗಳಲ್ಲಿ ಮನೆ ಕಳಿಸುವಂತ ಕೆಲಸದ ಗ್ಯಾರಂಟಿ ನಾವು. ನಮ್ಮ ನೆಚ್ಚಿನ ನಾಯಕರಾದಂತ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಶಾಶ್ವತವಾಗಿ ಮನೆಗೆ ಒಂದು ಟಾಯ್ಲೆಟ್, ಉಜ್ವಲ ಗ್ಯಾಸು, ಕರೆಂಟು, ರೇಷನ್ ನಲ್ಲಿ ಅಕ್ಕಿ, ಅದೇ ರೀತಿ ಯುವಕರಿಗೆ ಮುದ್ರಾ ಯೋಜನೆಯಲ್ಲಿ ಹಣಕಾಸಿನ ನೆರವು, ಬೀದಿ ಬದಿ ವ್ಯಾಪಾರಿಗಳಿಗೆ ಹಣಕಾಸಿನ ನೆರವು, ಕುಡಿಯುವ ನೀರಿನ ವ್ಯವಸ್ಥೆ. ಕೋಲಾರಿಗೆ ಬಂದಾಗ ನನಗೆ ನಿಜವಾಗ್ಲೂ ಕೂಡ ಬಹಳ ಬೇಜಾರಾಗ್ತದೆ. ಕೆಸಿ ವ್ಯಾಲಿ ಯೋಜನೆ ಮಾಡಿದ್ರು, ಕೆಸಿ ವ್ಯಾಲಿ ಯೋಜನೆಯನ್ನ ಮಾಡಿ ಕೋಲಾರ ಜನರಿಗೆ ಶಾಶ್ವತವಾದಂತಹ ಇವತ್ತು ಸಂಪೂರ್ಣವಾಗಿ ಮೋಸ ಮಾಡಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ. ಆ ಕೊಳಚೆ ನೀರನ್ನ ಕೋಲಾರ ಕೆರೆಗಳಿಗೆ ತುಂಬಿ ಅದು ಭೂಮಿಗೆ ಹೋಗಿ ವಿಷ ಆಗಿದೆ. ಇಲ್ಲಿ ಬೆಳೆಯುತ್ತಿರುವಂತದ್ದು ವಿಷ ಆಗ್ತಾ ಇದೆ, ಕುಡಿಯಕ್ ಬರ್ತಾ ಇಲ್ಲ, ಒಕ್ಕಲ್ತನಕ್ಕೆ ಬರ್ತಾ ಇಲ್ಲ. ಭೂಮಿಯನ್ನು ಹಾಳು ಮಾಡಿದ್ರು, ಕೆರೆಯನ್ನು ಹಾಳು ಮಾಡಿದ್ರು. ಈ ಶಾಪ ತಟ್ಟುತ್ತದೆ. ಇವತ್ತು ಕೆಸಿ ವ್ಯಾಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ 2ನೇ ಹಂತ 3ನೇ ಹಂತದಲ್ಲಿ ಅದನ್ನ ಸಂಪೂರ್ಣ ಶುದ್ಧೀಕರಣ ಮಾಡದೆ ಬಿಟ್ಟಿದ್ರಿಂದ ಇವತ್ತು ಆ ಕೆರೆಯಲ್ಲಿ ಕಾಲಿಟ್ರೆ ಅಲ್ಲೆಲ್ಲ ನಿಮ್ಮ ಕಾಲ್ ಕಡ್ತ ಪ್ರಾರಂಭ ಆಗ್ತಾ ಇದೆ. ಯಾರು ಹೇಳಿದ್ರು ಇದನ್ನೆಲ್ಲ ಅವ್ರಿಗೆ ಮಾಡೋದಕ್ಕೆ? ಕೆಸಿ ವ್ಯಾಲಿ ಮಾಡಿದೀವಿ. ಕೆಸಿ ವ್ಯಾಲಿ ಮಾಡಿ ನಮ್ಗೆ ಇವತ್ತು ನಮ್ಮ ಸಂಕಷ್ಟಕ್ಕೆ ಈಡು ಮಾಡಿದಿರಿ. ಅದರ ಶಾಪ ನಿಮ್ಗೆ ತಡ್ತದೆ. ಕೋಲಾರ ಜಿಲ್ಲೆಗೆ ಶಾಶ್ವತವಾಗಿ ಇವತ್ತು ಜನರಿಗೆ ತೊಂದರೆ ಮಾಡಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಜಲ್ ಜೀವನ್ ಮಿಷನ್ ನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ, ನಾನು ಮುಖ್ಯಮಂತ್ರಿ ಇದ್ದಾಗ 75 ವರ್ಷದಲ್ಲಿ 25 ಲಕ್ಷ ಮನೆಗೆ ಕುಡಿಯುವ ನೀರು ಸಿಕ್ತಿತ್ತು. ಕೇವಲ 3 ವರ್ಷದಲ್ಲಿ 30 ಲಕ್ಷ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇದು ನರೇಂದ್ರ ಮೋದಿಜಿಯವರ ಗ್ಯಾರಂಟಿ. ನರೇಂದ್ರ ಮೋದಿ ಅವರ ಶಾಶ್ವತವಾಗಿರುವಂತಹ ಪರಿಹಾರ ಅದೇ ನರೇಂದ್ರ ಮೋದಿ ಅವರ ಗ್ಯಾರಂಟಿ. ಭಾರತವನ್ನ ಸುರಕ್ಷಿತವಾಗಿ ಇರುವಂತಹದ್ದು ನರೇಂದ್ರ ಮೋದಿ ಅವರ ಗ್ಯಾರಂಟಿ. ಭಾರತವನ್ನ ಸಮಗ್ರ ಅಭಿವೃದ್ಧಿ, ಕರ್ನಾಟಕದ ಸಮಗ್ರ ಅಭಿವೃದ್ಧಿಯನ್ನು ಮಾಡುವುದೇ ನರೇಂದ್ರ ಮೋದಿ ಅವರ ಗ್ಯಾರಂಟಿ. ಆದ್ರಿಂದ ಇವತ್ತು ಈ ಅನಿಷ್ಟ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳಿ ಪ್ರತಿಭಟನೆಯನ್ನ ಮಾಡಿ ಇದನ್ನ ಉಗ್ರ ಸ್ವರೂಪದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ. ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕು. ಈ ಸರ್ಕಾರ ದಪ್ಪ ಚರ್ಮದಿದೆ, ಎಮ್ಮೆ ಚರ್ಮದಿದೆ ಸರ್ಕಾರ. ಇದಕ್ಕೆ ಬಾರ್ಕೋಲ್ ತಗೊಂಡ್ರೆ ಸರಿಯಾಗು, ಹಂಗೆ ಸುಮ್ನೆ ಆಗೋದಿಲ್ಲ. ರೈತರು ಹಿಡಿದಾಗ್ಲೇ ಈ ಸರ್ಕಾರಕ್ಕೆ ಬಿಸಿ ಮುಟ್ಟೋದು, ಎಷ್ಟಂತೆ ಮೋಸ ಮಾಡಿಸ್ಕೊಳ್ಳೋದು. ಪ್ರತಿ ತಿಂಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.